ಕರ್ನಾಟಕ ರಕ್ಷಣಾ ವೇದಿಕೆಯ ಮೈಸೂರು ಚಾಮರಾಜನಗರ ಜಿಲ್ಲಾ ಅಧ್ಯಕ್ಷರಾದ ಆರ್ ಮೋಹನ್ ರವರ ಕಡೆಯಿಂದ ನಾಡಿನ ಸಮಸ್ತ ಜನತೆಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ನಾಡಿನ ಜನತೆಗೆ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರುವ ಮುಖಾಂತರ ಏನು ನಾಳೆ ಆಯುಧ ಪೂಜೆ ಹಾಗೂ ನಾಳಿದ್ದು ವಿಜಯದಶಮಿ ಹಬ್ಬ, ನಾಡಿನ ಜನತೆಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರುತ್ತಾ, ಮೈಸೂರು ದಸರಾ ಬಂದು ವಿಶ್ವವಿಖ್ಯಾತ. ಇದು ಬರೀ ನಮ್ಮ ಒಂದು ನಾಡಿನೆಲ್ಲೆಡೆ ಅಲ್ಲದೇ ಇಡೀ ಪ್ರಪಂಚದಾದ್ಯಂತ ನವರಾತ್ರಿಯ ಸಂಭ್ರಮ ಎಲ್ಲ ಕಡೆ ಆಚರಣೆ ಆಗ್ತಾ ಇದೆ. ಆ ಒಂದು ವಿಶಿಷ್ಟತೆಯನ್ನು ಹೊಂದಿರತಕ್ಕಂಥ ನಮ್ಮ ಮೈಸೂರು ಜಿಲ್ಲೆ ತುಂಬ ಅಗ್ರಮಾನ ಸ್ಥಾನದಲ್ಲಿರ್ತಕ್ಕಂಥದ್ದು. ಏಕೆ ಅಂದರೆ ಈ ನಾಡ ದೇವಿ ಚಾಮುಂಡೇಶ್ವರಿ ತಾಯಿ ನಮ್ಮ ಮೈಸೂರಿನಲ್ಲಿ ತಾಯಿ ನೆಲೆ ಊರಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಆಶೀರ್ವಾದ ಅಂತಲೇ ತಿಳ್ಕೋಬೇಕು. ಏಕೆಂದರೆ ಆ ತಾಯಿಯ ಆಶೀರ್ವಾದ ಸದಾ ಈ ನಾಡಿನ ಜನರ ಮೇಲಿರಲಿ. ಹಾಗೆಯೇ ನಾಡಿನ ಜನರು ಈ ಒಂದು ವಿಜಯದಶಮಿ ಹಬ್ಬದ ಒಂದು ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಒಂದು ಏನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ಈಗಾಗಲೇ ಪ್ರತಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಪ್ರತಿಯೊಬ್ಬರು ತಾವು ಈ ಒಂದು ಮೊಬೈಲ್ನಲ್ಲಿ ನೀವೆಲ್ಲ ಅದರ ಮೇಲೆ ಸಂಪೂರ್ಣವಾದಂಥ ನಿಮ್ಮ ನಿಗಾವನ್ನು ಇಟ್ಕೊಂಡಿರ್ತೀರಿ. ಏನಂದರೆ ಈ ನಾಡಿನ ದಸರಾ ಸಂಭ್ರಮಾಚರಣೆ ಪ್ರತಿದಿನ ನಮ್ಮ ಮೈಸೂರಿಗೆ ಲಕ್ಷಾಂತರ ಪ್ರವಾಸಿಗರು ಈಗಾಗಲೇ ಕೇರಳ, ತಮಿಳುನಾಡು, ಆಂಧ್ರ ಈ ದೇಶದ ನಾನಾ ಮೂಲೆಗಳಿಂದ ಹಾಗೂ ಬೇರೆ ಬೇರೆ ರಾಷ್ಟ್ರಗಳಿಂದಲೂ ಸಹ ಹೆಚ್ಚಿನ ಜನರು ಮೈಸೂರು ವಿಜೃಂಭಣೆಯ ದಸರಾವನ್ನು ನೋಡಲು ಆಗಮಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ತುಂಬ ಜನರ ಒಂದು ಒಡನಾಟ ಜಾಸ್ತಿ ಇರ್ತಕ್ಕಂಥ ಮೈಸೂರು ಜಿಲ್ಲೆಯಲ್ಲಿ ತುಂಬ ರಶ್ ಇರ್ತದೆ. ಹಾಗಾಗಿ ತಾವು ದಸರಾ ಒಂದು ವೀಕ್ಷಣೆಗೆ ತಾವೆಲ್ಲರೂ ಆಗಮಿಸುತ್ತೀರಿ. ಆ ಸಂದರ್ಭಗಳಲ್ಲಿ ನಿಮ್ಮ ಜೊತೆಗೆ ಕರ್ತರುವಂತಹ ನಿಮ್ಮ ಮಕ್ಕಳುಗಳನ್ನು ಎಚ್ಚರಿಕೆಯಿಂದ ನೋಡ್ಕೋಬೇಕು. ತಾವು ಧರಿಸಿ ಬರತಕ್ಕಂಥ ಚಿನ್ನಾಭರಣಗಳನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನಿಮ್ಮ ನಿಗಾ ನಿಮ್ಮ ಒಂದು ಶರೀರದ ಮೇಲೆ ಇರಬೇಕು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಾಗೂ ತಾವು ತರ್ತಕ್ಕಂಥ ಹಣವನ್ನು ಸಹ ಇನ್ನೊಬ್ಬರ ಪಾಲಾಗದ ರೀತಿಯಲ್ಲಿ ತಾವು ಎಚ್ಚರಿಕೆಯನ್ನು ವಹಿಸಬೇಕು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿನ್ನೆ ನಾನು ಮೈಸೂರಿನಲ್ಲಿದ್ದಂಥ ಸಂದರ್ಭದಲ್ಲಿ ದೊಡ್ಡ ಗಡಿಯಾರದ ಹತ್ರ ಪೊಲೀಸ್ನವರು ಒಬ್ಬರನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇದ್ರು. ತಕ್ಷಣ ನಾನು ಅಲ್ಲಿಗೆ ಧಾವಿಸ್ದೆ. ಯಾಕೆ ಆ ಹುಡುಗನ್ನ ನೀವು ಅಟ್ಟಾಡ್ಸ್ಕೊಂಡು ಬರ್ತಾ ಇದ್ದೀರಿ ಅಂತ. ಆಗಾಗಲೇ ಅವನು 4-5 ಮೊಬೈಲ್ನ ಕಳ್ತನ ಮಾಡಿದ್ದ. ಮೊಬೈಲನ್ನು ಕದ್ದು ಓಡುವಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಗಮನಕ್ಕೆ ಬಂದು ಅವ್ರು ಕೂಗಾಡ್ಕೊಂಡು ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ನವರು ತಕ್ಷಣ ಧಾವಿಸಿ ಆತನನ್ನು ಹಿಡಿದು ಆ ಮೊಬೈಲನ್ನು ವಶಕ್ಕೆ ಪಡೆದು ಅವನನ್ನು ತಮ್ಮ ವಶಕ್ಕೆ ತಗೊಂಡು ಹೋದರು. ಅದನ್ನು ನಾನು ಕಣ್ಣಾರ ನೋಡಿದ್ದೀನಿ. ಹಾಗೂ ಲಕ್ಷಾಂತರ ಜನರು ಪ್ರತಿದಿನ ಅಲ್ಲಿ ಆಹಾರ ಮೇಳದಲ್ಲಿರ್ಬೋದು, ಅರಮನೆ ಆವರಣದಲ್ಲಿರ್ಬೋದು, ಈ ಲೈಟಿಂಗ್ ನೋಡುವಂಥ ಒಂದು ಕುತೂಹಲ ಎಲ್ಲರಿಗೂ ಇರ್ತದೆ. ಆದರೆ ತಾವು ಎಚ್ಚರಿಕೆಯನ್ನು ವಹಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಮನವಿಯನ್ನು ಮಾಡುತ್ತಾ, ಈ ಮೈಸೂರು ವಿಶ್ವವಿಖ್ಯಾತ ದಸರಾ ಆಚರಣೆಯ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ನಾಡಿನ ಜನರಿಗೆ ಎಲ್ಲರಿಗೂ ಒಳಿತನ್ನು ಮಾಡಲಿ. ಸಕಾಲಕ್ಕೆ ಮಳೆ ಬೆಳೆ ಆಗಿ ರೈತರ ಮುಖದಲ್ಲಿ ಮಂದಹಾಸ ಬೀರಲಿ. ಹಾಗೂ ಆಹಾರ ಪದಾರ್ಥಗಳು ಸಾರ್ವಜನಿಕರಿಗೆ ಎಲ್ಲರಿಗೂ ದೊರಕೋ ನಿಟ್ಟಿನಲ್ಲಿ ಯಾವುದೇ ಥರದ ತೊಂದರೆ ಆಗದ ರೀತಿಯಲ್ಲಿ ಈ ದಸರಾ ಆಚರಣೆ ಆಗಲಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಮತ್ತೊಮ್ಮೆ ನಾಡಿನ ಜನರಿಗೆ ವಿಜಯದಶಮಿ ಹಾಗೂ ಆಯುಧ ಪೂಜೆಯ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯವನ್ನು ಕೋರುವ ಮುಖಾಂತರ ನಾವು
ಆ ತಾಯಿ ಚಾಮುಂಡೇಶ್ವರಿಯನ್ನು ಮತ್ತೊಮ್ಮೆ ಪ್ರಾರ್ಥಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.